ನೀವು ಫಸ್ಟು ಯಾವುದೇ ವೈಫೈ ಕ್ಯಾಮ್ರಾನ ಕನೆಕ್ಟ್ ಮಾಡ್ಕೋಬೇಕಂತಂದ್ರೆ ಇಸ್ವಿಸ್ ಅನ್ನೋ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇಸ್ವಿಸ್ ಅನ್ನೋ ಆ್ಯಪಿಂದ ನೀವು ಯಾವುದೇ ಬೇರೆ ಬೇರೆ ಮಾಡೆಲ್ ಕ್ಯಾಮ್ರಾಗಳ್ನು ಒಂದೇ ಆ್ಯಪಿಂದ ಆಕ್ಸೆಸ್ ಮಾಡ್ಕೋಬೋದು. ಇದು ಆಲ್ರೆಡಿ ನಾನು ರಿಜಿಸ್ಟರ್ ಆಗಿರೋದ್ರಿಂದ ಡೈರೆಕ್ಟ್ ಪೇಜ್ ತೋರಿಸ್ತಾ ಇದೆ. ನೀವು ಹೊಸದಾಗಿ ಲಾಗಿನ್ ಆಗ್ತಾ ಇದ್ದೀರಾ ಅಂತಂದರೆ ಆ ಲಾಗಿನ್ ಮತ್ತು ಪಾಸ್ವರ್ಡ್ ಕೇಳುತ್ತೆ, ಅದೆರಡನ್ನೂ ನೀವು ನೆನ್ಪಿಟ್ಕೋಬೇಕು. ಅದಾದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಹ್ಯಾಡ್ ಡಿವೈಸ್ ಅಂತ ಕೊಟ್ಟರೆ ನಿಮಗೆ ಬೇರೆ ಬೇರೆ ಆಪ್ಷನ್ ತೋರಿಸುತ್ತೆ, ವಿಡಿಯೋ ಡೋರ್ ಫೋನ್ ಸ್ಟೋರೇಜ್ ಡಿವೈಸ್ ಅಂತ. ನಿಮ್ಮದು ಕ್ಯಾಮ್ರಾ ಆಗಿರೋದ್ರಿಂದ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಸ್ಕ್ಯಾನರ್ ಬರುತ್ತೆ. ಕ್ಯಾಮ್ರಾ ಕೆಳಗಡೆ ಅಥವಾ ಬಾಕ್ಸಲ್ಲಿ ನಿಮಗೆ ಸ್ಕ್ಯಾನರ್ ಬರುತ್ತೆ, ಅದನ್ನು ಹ್ಯಾಡ್ ಅಂತ ಕೊಡಬೇಕು. ನೆಕ್ಸ್ಟ್ ಸ್ಕ್ಯಾನ್ ಆದ ತಕ್ಷಣ ಅದು ಡೈರೆಕ್ಟಾಗಿ ನಿಮಗೆ ಅದು ಡೈರೆಕ್ಟ್ ಸ್ಕ್ಯಾನ್ ಆಗಿ ಬರುತ್ತೆ. ಅಲ್ಲಿ ನೆಕ್ಸ್ಟ್ ಕೊಟ್ಟರೆ ನಿಮಗೆ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋಂಥ ಆಪ್ಷನ್ ಕೂಡ ಇದೆ, ಅಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೋದು ಆ ಪಾಸ್ವರ್ಡ್ನ. ನಾನು ಪಾಸ್ವರ್ಡ್ ಹಾಕ್ತಾ ಇದ್ದೀನಿ. ಆಮೇಲೆ ನಿಮ್ಗೆ ಆಪ್ಷನ್ ಬರುತ್ತೆ ಲಿವಿಂಗ್ ರೂಮಾ ಬೆಡ್ರೂಮಾ ಅಂತ. ನಿಮ್ದು ಯಾವುದಾಗಿದೆ ಅದನ್ನು ಕೊಡ್ಬೋದು. ನಮ್ದು ಆಫೀಸ್ ಆಗಿರೋದ್ರಿಂದ ಆಫೀಸ್ ಅಂತ ಕೊಡ್ತಾ ಇದ್ದೀನಿ. ಅದಾದ ತಕ್ಷಣ ನಿಮಗೆ ಡಿವೈಸ್ ಆ್ಯಡ್ ಆಗುತ್ತೆ. ನಿಮಗೆ ಹ್ಯಾಡ್ ಆಗಿದೆ ನೋಡಿ, ಇವಾಗ ನೋಡ್ಕೋಬೋದು. ಇದು 360 ಡಿಗ್ರಿ ರೊಟೇಟಬಲ್ ಆಗಿರೋದ್ರಿಂದ ಇಲ್ಲಿ ಡೈರೆಕ್ಷನ್ದು ನಿಮಗೆ ಮ್ಯಾಪ್ ಥರ ಕಾಣ್ತಾ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲೊಂದು ಆಪ್ರೇಟ್ ಮಾಡುವಂಥದ್ದು ವೀಲ್ ಬರುತ್ತೆ. ಇಲ್ಲಿ ಜಸ್ಟ್ ನೀವು ಆಪ್ರೇಟ್ ಮಾಡ್ಕೋಬೋದು. ಕ್ಯಾಮ್ರಾ ರೊಟೇಟ್ ಆಗ್ತಾ ಇದೆ ನೋಡಿ. ಮೇಲೂ ಕೆಳಗೂ ಮಾಡ್ಕೋಬೋದು. ಈ ತರ ಆಪ್ಷನ್ ಇದೆ. ಮತ್ತೆ ಸ್ಪೀಕರ್ ಮೈಕ್ ಇದೆ. ಈ ಫೋನಲ್ಲಿ ಮಾತಾಡಿದ ಕ್ಯಾಮ್ರಾದಲ್ಲಿ ಕೇಳಿಸುತ್ತೆ, ಕ್ಯಾಮ್ರಾದಲ್ಲಿ ಮಾತಾಡಿದ ಫೋನಲ್ಲಿ ಕೇಳಿಸುತ್ತೆ. ಅದಾದ ತಕ್ಷಣ ನಿಮಗೆ ಕ್ಯಾಮ್ರಾ ಸ್ಕ್ರೀನ್ ಶಾಟ್ ತಗೊಳ್ಳೋಂಥದ್ದು ಇದೆ, ರೆಕಾರ್ಡ್ ಮಾಡುವಂಥದ್ದು ಇದೆ. ನೆಕ್ಸ್ಟ್ ಬಂತಂದ್ರೆ ನಿಮ್ಗೆ ಅದೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಥರ ನಿಮಗೆ ಸ್ಟ್ಯಾಂಡರ್ಡ್ ಬೇಕಾ ಇಲ್ಲ ಫುಲ್ HD ಬೇಕಾ ಅಂತ ಡೆಫಿನಿಷನ್ಸ್ ಇದೆ, ಅದನ್ನ ಚೆಕ್ ಮಾಡ್ಕೋಬೋದು. ಇಲ್ಲಿ ಬಂತು ಅಂದ್ರೆ ನಿಮಗೆ ಇಲ್ಲಿ ಸೇಮ್ ಅಲ್ಲಿ ಏನಿತ್ತದಿದೆ. ನೆಕ್ಸ್ಟ್ ಪ್ಲೇ ಬ್ಯಾಕ್ನು ನೋಡ್ಕೋಬೋದು ನೀವು. ಇಲ್ಲಿ ನೋಡಿ ಲಾಸ್ಟಲ್ಲಿ ಅಕಸ್ಮಾತ್ ನಿಮ್ಗೆ ಹಿಂದಿನ ದಿನ ಆಗಿರೋದು ಏನಾದರೂ ಸ್ಟೋರೇಜ್ ಬೇಕಂತಂದ್ರೆ ಪ್ಲೇ ಬ್ಯಾಕ್ ಇರುತ್ತೆ. ಪ್ಲೇ ಬ್ಯಾಕ್ ಅಲ್ಲೋಗಿ ಚೆಕ್ ಮಾಡ್ಕೋಬೋದು.